ಕೃಷ್ಣವರ್ಣಂ ಕಲೋ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನಪ್ರಾಯೈ ಎಂಬುದಾಗಿ ಸಂಕೀರ್ತನೆಗಳಿಂದ ಭಗವಂತನನ್ನು ಒಲಿಸಿಕೊಳ್ಳುವುದು ಕಲಿಯುಗದ ಒಂದು ವಿಶೇಷವಾದ ಸಾಧನೆ. ಆದ್ದರಿಂದಲೇ ಕಲಿಯುಗದಲ್ಲಿ ನಾವು ದಾಸ ಸಾಹಿತ್ಯ ಕೀರ್ತನೆಗಳ ಒಂದು ವೈಭವವನ್ನು ನಾವು ಗುರುತಿಸ್ತೇವೆ. ದ್ವಾಪರ ಯುಗದಲ್ಲಿ, ತ್ರೇತಾಯುಗಗಳಲ್ಲಿ ಇಂತಹ ಒಂದು ನಾದೋಪಾಸನೆಯ ಉಲ್ಲೇಖವನ್ನು ನಾವು ಕಾಣ್ತಾ ಇಲ್ಲ. ಕಲಿಯುಗದಲ್ಲಿ ವಿಶೇಷವಾಗಿ ನಾದೋಪಾಸನೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಕಾರಣ, ಕಲಿಯುಗದಲ್ಲಿ ಭಗವಂತನನ್ನು ಸಂಕೀರ್ತನೆಗಳ ಮುಖಾಂತರ ಒಲಿಸಿಕೊಳ್ಳುವುದು ಸಾಧ್ಯ. ಅದಕ್ಕೋಸ್ಕರನೇ ಪುರಂದರದಾಸರು, ಕನಕದಾಸರು, ಅದೇ ರೀತಿ ಎಲ್ಲ ದಾಸ ಪರಂಪರೆ ನಮ್ಮ ಮುಂದೆ ಬಂದು ಆ ನಾದೋಪಾಸನೆಗೆ ಚಾಲನೆಯನ್ನು ನೀಡಿದೆ. ಅಂತಹ ಒಂದು ದಾಸರುಗಳಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ಪುರಂದರದಾಸರ ಸ್ಮರಣೆಯ ಜೊತೆಗೆ ಇವತ್ತು ನಾದೋಪಾಸನೆ, ನಾದಬ್ರಹ್ಮನ ಒಂದು ಉಪಾಸನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೇವೆ. ಬರೀ ಹಾಡುಗಳು ಮಾತ್ರ ಅಲ್ಲ, ನರ್ತನದಿಂದಲೂ ಕೂಡ ಕೃಷ್ಣನನ್ನು ನಾವು ಕುಣಿಸಿದ್ದೇವೆ. ಇಂತಹ ಒಂದು ವಿಶೇಷವಾದ ಯಜ್ಞದ ಸಮರ್ಪಣೆ ಅಮಾವಾಸ್ಯೆಯ ದಿವಸ ಇವತ್ತು ನಡೆದಿದೆ. ಅಮಾವಾಸ್ಯೆ ಅಂತೇಳಿ ಹೇಳಿದ್ರೇ ಒಟ್ಟಿಗೆ ಕೂಡಿ ಎಲ್ಲರೂ ಇರುವುದು ಅಂತೇಳಿ ಅರ್ಥ. ಅಮ ಅಂದರೆ ಒಟ್ಟಿಗೆ ಅಂತೇಳಿ ಅರ್ಥ. ನಾವೆಲ್ಲರೂ ಒಟ್ಟಿಗೆ ಸೇರಿ ಭಗವಂತನ ಸಂಕೀರ್ತನೆಯನ್ನು ಮಾಡಿದರೆ ಅದೇ ಅಮಾವಾಸ್ಯೆಯ ಪರ್ವ ದಿವಸವಾಗ್ತದೆ. ಇವತ್ತು ಅದಕ್ಕೆ ಅನ್ವರ್ಥಕವಾಗಿ ಎಲ್ಲ ಭಕ್ತರು ಸೇರಿ ಕೃಷ್ಣನ ಒಂದು ಕೀರ್ತನೆಯ ಜೊತೆಗೆ ಕೃಷ್ಣನ ಒಂದು ಉಪಾಸನೆಯ ಯಜ್ಞವನ್ನು ಮಾಡಿದ್ದೇವೆ. ಅಂತಹ ಯಜ್ಞಕ್ಕೆ ವಿಶೇಷವಾದ ಚಾಲನೆಯನ್ನು ಕೊಟ್ಟಂತಹ ಎಲ್ಲ ಸಾಧಕರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ